ಅರ್ಜುನ್ಗೆ ಮದುವೆ ಮಾಡಿದ್ರೆ ಅವನಲ್ಲಿರೋ ನಾಗಾಂಶ ಹೋಗುತ್ತೆ, ಅವನು ಸಾಮಾನ್ಯ ಮನುಷ್ಯನಾಗ್ತಾನೆ ಅಂತ ನೀವು ಹೇಳಿದ್ರಿ. ಅಷ್ಟಾದರೆ ಸಾಕು ಅಂತ ಅವನು ಬೇರೆ ಮದುವೆ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಅವನ ಮದುವೆಗೆ ಒಪ್ಕೊಳ್ತಾ ಇಲ್ಲ. ಒಂದು ಬಳ್ಳಿಗೆ ಒಂದು ಮರ, ಒಂದು ಹೂವಿಗೆ ಒಂದು ದುಂಬಿ ಅಂತ ಆ ದೇವರು ಸೃಷ್ಟಿ ಮಾಡಿರ್ತಾನೆ ಅಂತಾರೆ. ಹಾಗೇ ನಮ್ಮ ಅರ್ಜುನ್ನ ಕೈ ಹಿಡಿಯೋ ಆ ಹುಡುಗಿ ಎಲ್ಲಿದಳೋ ಹೇಗಿದಳೋ ಅನ್ನೋದು ಸಹ ನಮಗೆ ಗೊತ್ತಿಲ್ಲ. ಅಟ್ಟನೇ ಬೆಟ್ಟ ಅಂದ್ಕೊಂಡು ಕೊರಗ್ತಾ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ ತಾಯಿ. ನಿಮ್ಮ ಮನೆಗೆ ಮರುಸೊಸೆಯಾಗಿ ಬರುವಂಥ ಹುಡುಗಿ ನಿಮಗೋಸ್ಕರ ಕಾಯ್ತಾ ಇದ್ದಾಳೆ. ಎಲ್ಲಿ ಶಾಸ್ತ್ರಿಗಳೇ? ನಿಮ್ಮ ಕುಲದೇವರ ದೇವಸ್ಥಾನದಲ್ಲಿ. ನೀವು ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಪೂರ್ವಕ್ಕೆ ಮುಖ ಮಾಡಿ ಅಲ್ಲಿ ಒಂದು ಹೆಣ್ಣುಮಗಳು ನಿಮಗೋಸ್ಕರ ಕಾಯ್ತಾ ಇರ್ತಾಳೆ. ಅವಳೇ ನಿಮ್ಮ ಮನೆಗೆ ಸೊಸೆಯಾಗಿ ಬರುವಂಥ ಹೆಣ್ಣು. ನೀವು ಹೇಳ್ತಾ ಇರೋದು ಕೇಳಿದ್ರೆ ಈಗಲೇ ಹೋಗಿ ಅವಳನ್ನ ಮನೆಗೆ ಕರ್ಕೊಂಡು ಬರೋಣ ಅಷ್ಟು ಖುಷಿ ಆಗ್ತಾ ಇದೆ. ಅವಸರ ಅನರ್ಥಕ್ಕೆ ದಾರಿ ಮಾಡುತ್ತೆ. ನಾಳೆ ಸುಮುಹೂರ್ತದಲ್ಲಿ ನೀವು ಅಲ್ಲಿಗೆ ಹೋಗಿ ನಿಮ್ಮ ಕೆಲಸ ಹೂ ಎತ್ತಿದಾಗ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ತಾವು ಹೇಳಿದಾಗೆ ಆಗಲಿ. ಒಂದು ಕೆಲಸ ಮುಗಿತು, ನಾನಿನ್ನು ಹೊರಟೆ. ಒಳ್ಳೆಯದಾಗಲಿ. ಪಗಡೆ ದಾಳನ ಉರುಳಿಸಿದ್ದಾಯ್ತು. ಇನ್ನು ಕಾಯಿಗಳನ್ನ ನನಗೆ ಹೆಂಗ್ ಬೇಕೋ ಹಾಗೆ ನಾನೇ ನಡೆಸ್ಕೋತೀನಿ. ಶಕುನಿ ಕುತಂತ್ರದಿಂದ ಪಾಂಡವರು ಕೌರವರು ಸರ್ವನಾಶ ಆದ್ರು. ನನ್ನ ತಂತ್ರದಿಂದ ಅರ್ಜುನ್ ನನ್ನ ವಶ ಆಗ್ತಾನೆ. ಅತ್ತೆಮ್ಮ, ತುಂಬ ದಿನ ಆದಮೇಲೆ ನಮ್ಮ ಮನೇಲಿ ಹಬ್ಬದ ವಾತಾವರಣ, ಸಂಭ್ರಮದ ಕ್ಷಣ ಕಾಣಿಸ್ತಾ ಇದೆ ನೋಡಿ. ನಿಜ ಹೇಮ, ನಿಜ ನೀನು ಹೇಳ್ತಾ ಇರೋದು. ಮೊದಲೇ ಸಲ ಮನೆಯವರೆಲ್ಲರೂ ಸೇರಿ ಅರ್ಜುನ್ಗೆ ಹೆಣ್ಣು ನೋಡಕ್ಕೆ ಹೋಗ್ತಾ ಇದ್ದೀವಲ್ಲ, ಅದೇ ನನಗೆ ಖುಷಿ. ಓಹೋ, ಅತ್ತೆ ಸೊಸೆ ಇಬ್ರು ತುಂಬಾ ಸಂಭ್ರಮದಲ್ಲಿ ತೇಲ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಅನ್ಸೋದೇನು ಬಂತು, ಸಂಭ್ರಮನೇ. ಮತ್ತೆ ಕಡ ಬನ್ರಿ ಎಲ್ರು ಹೋಗೋಣ. ಹೌದು, ಹೊರಡೋಣ. ಅಯ್ಯೋ, ಅದೇನು ಅಣ್ಣ ತಮ್ಮನೋ ನೀವು. ಅವ್ನು ತಾಳೆ ಹಾಕಿದ್ರೆ ನೀನು ಮೇಳೆ ಹಾಕ್ತೀಯಾ, ನೀನು ಮೇಳೆ ಹಾಕಿದ್ರೆ ಅವ್ನು ತಾಳೆ ಹಾಕ್ತಾನೆ. ಮಾ, ಅದೇನು ಹೇಳ್ತಿದ್ಯೋ ನೇರವಾಗಿ ಹೇಳು. ಮದುವೆ ಆಗೋ ಗಂಡೆ ಹೆಣ್ಣನ್ನ ನೋಡೋಕೆ ಬರಲಿಲ್ಲ ಅಂದರೆ ಹೇಗೆ? ಹೋ, ಹೌದಲ್ವಾ, ಅರ್ಜುನ್ ಬಂದೇ ಇಲ್ಲ. ನಾವು ನಿಮ್ಮ ಖುಷಿನಲ್ಲಿ ಮುಳುಗೋಗಿದ್ವಿ. ಕನ್ನಡ, ಇನ್ನು ಏನೋ ನೋಡ್ತಾ ಇದೆಯಾ? ಮೇಲ್ ಹೋಗಿ ಅರ್ಜುನ್ ಕರ್ಕೊಂಡು ಬಾ. ಸರಿಪ್ಪ. ಕರ್ಣ, ಒಂದು ನಿಮಿಷ ನೋಡು. ಅವನೇನಾದರೂ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ರೆ ಹೆಣ್ಣು ನೋಡೋಕ್ಕೆ ಅಂತ ಬಾಯ್ ಬಿಟ್ಬೇಡ, ಆಮೇಲೆ ಅವ್ನು ಬರೋದೇ ಇಲ್ಲ. ಮತ್ತೆ ಏನಂತ ಸುಳ್ಳು ಹೇಳಿ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹಿರಿಯರು ಹೇಳಿದ್ದಾರೆ. ನಿಂಗೆ ಒಂದು ಸುಳ್ಳು ಹೇಳೋಕ್ಕಾಗೋದಿಲ್ವೇನೋ? ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿ ಕರ್ಕೊಂಡು ಬಾ. ಸರಿ ಅಮ್ಮ. ಏನಿವತ್ತು ವಿಶೇಷ? ಎಲ್ಲರೂ ಇದ್ದಕ್ಕಿದ್ದ ಹಾಗೆ ದೇವಸ್ಥಾನಕ್ಕೆ ಹೊರಟು ನಿಂತಿದ್ದೀರಾ? ಏನು ಸಮಾಚಾರ? ದೇವಸ್ಥಾನಕ್ಕೆ ಹೋಗೋದು, ದೇವರ ದರ್ಶನ ಮಾಡೋದು ಸಮಾಚಾರನೂ ಅಲ್ಲ,
ಅದಕ್ಕೆ ಕಾರಣನೂ ಬೇಕಿಲ್ಲ. ಮನೆ ದೇವ್ರ ದರ್ಶನ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಹೊರಟಿದ್ದೀವಿ ಅಷ್ಟೇ. ಇಲ್ಲ, ನೀವು ಹೀಗೆ ಹೇಳಿದ್ರೆ ನಾನು ನಂಬೋದಿಲ್ಲ. ನೋಡು, ಶಾಸ್ತ್ರಿಗಳು ನಿನಗೆ ಒಳ್ಳೇದಾಗಬೇಕು ಅಂದರೆ ಕುಟುಂಬ ಸಮೇತ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಹೊರಟು ನಿಂತಿದ್ದೀವಿ. ಅಲ್ಲ, ಆ ಶಾಸ್ತ್ರಿಗಳು ಹೇಳಿದ್ರು ಅಂತ ಬ್ಲೈಂಡಾಗಿ ಅವ್ರ ಮಾತನ್ನು ನಂಬಿ ಹುಡುಗಿನ ಹುಡ್ಕಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀರಲ್ಲ, ನಿಮ್ಮ ಬುದ್ಧಿಗಳಿಗೆಲ್ಲ ಏನಾಗಿದೆ? ಅಲ್ಲ, ಮದುವೆ ಆಗಬೇಕು ಅಂದರೆ ಯಾರಾದರೂ ಮ್ಯಾರೇಜ್ ಬ್ರೋಕರ್ನ ಮೀಟ್ ಮಾಡ್ತಾರೆ, ಇಲ್ಲ ಅಂದರೆ ಆನ್ಲೈನ್ ಮ್ಯಾಟ್ರಿಮೋನಿಯಲ್ ಸೈಟ್ಗೆ ಲಾಗಿನ್ ಆಗ್ತಾರೆ. ಅದನ್ನು ಬಿಟ್ಟು ನೀವುಗಳೆಲ್ಲ ಈ ಥರ ಅಜ್ಜಿ, ನಿಜ ಹೇಳು, ನನ್ನ ಬೆನ್ನ ಹಿಂದೆ ಏನು ನಡೀತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ನೀವೆಲ್ಲ ಹುಡುಗಿ ನೋಡಕ್ಕೆ ಹೋಗ್ತಾ ಇದ್ದೀರಾ? ನನಗೆ ಸುಳ್ಳು ಹೇಳಿ ಹುಡುಗಿ ನೋಡೋದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ನೋಡಿ, ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನನ್ನ ಜೀವನದಲ್ಲಿ ಅಮೃತ ಅವ್ರು ಒಬ್ಬರೇ. ಅವರ ಸ್ಥಾನದಲ್ಲಿ ಬೇರೆ ಯಾರನ್ನೂ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಮಾಡ್ಕೋಬೇಡಿ. ನೋಡಿ, ಅವನ ಹೇಳ್ಬಿಟ್ಟೋದ ಅಂತ ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ. ಅನುರಾಗದ ಅರಮನೆಗೆ ಅಗ್ನಿಸ್ಪರ್ಶ, ದುಃಖ ದುಮ್ಮಾನಗಳ ದುರ್ವರ್ಷ, ಮನದ ಒಡಲಿನಲ್ಲಿ ಸಂಕಟಗಳು ನೂರಾರು. ಇರುವ ಪರಿಹಾರ 3, 6. ಅಮೃತ, ನಿನ್ನ ತಾಳಿಗೆ ಕಂಟಕ ಇದೆ. ನೀನು ವ್ರತ ಮಾಡು ಅಂತ ಹೇಳಿದ್ದೆ ತಾನೆ? ಹೌದಮ್ಮ. ಮತ್ಯಾಕ್ ಮಾಡ್ದೆ ಸುಮ್ಮನಿದೀಯಾ? ಅವಳ ಬದಲಾಗಿ ಇದನ್ನ ನೀನೇ ಮನೆ ಸುತ್ತ ಹಾಕು. ಅಮ್ಮ, ಯಾಕೋ ಮನ್ಸರಿ ಇಲ್ಲ. ಇನ್ನೆರಡು ದಿನ ಬಿಟ್ಟು ನೀವು ಹೇಳಿದ ವ್ರತನ ನಾನು ಮಾಡ್ತೀನಿ. ನಾನು ನಿನಗೆ ಕಾಯಬಹುದು, ಆದರೆ ಕಾಲ ನಿನಗೆ ಕಾಯುತ್ತಾ? ನಿನಗೆ ಒಳ್ಳೇದಾಗಬೇಕು ಅನ್ನೋದಾದ್ರೆ ಇವತ್ತೇ ಆ ವ್ರತ ಶುರು ಮಾಡು. ಇವತ್ತು ಮುಹೂರ್ತ ಚೆನ್ನಾಗಿದೆ. ಇವತ್ತು ಬಿಟ್ಟು ಇನ್ಯಾವತ್ತೇ ಈ ವ್ರತ ಮಾಡಿದ್ರೂ ಸಹ ಆ ನಿನ್ನ ವ್ರತ ವ್ಯರ್ಥ ಆಗುತ್ತೆ. ಅತ್ತೆ, ಅವಳು ಮನ್ಸು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ, ಪಾಪ ಅವಳು ಮನ್ಸು ಸರಿ ಹೋದ್ಮೇಲೆ ವ್ರತ ಶುರು ಮಾಡ್ತಾಳಂತೆ ಬಿಡಿ. ಏಯ್, ಈ ಮನೆಗೆ ಯಜಮಾನಿ ನಾನಾ ಇಲ್ಲ ನೀನಾ? ನೀವೇ ಅತ್ತೆ. ಈ ಮನೆಯಲ್ಲಿ ನನ್ನ ಮಾತು ನಡಿಬೇಕಾ ಇಲ್ಲ ನಿನ್ನ ಮಾತು ನಡಿಬೇಕಾ? ನಿಮ್ಮ ಮಾತು. ಮತ್ತೆ ನೀನ್ ಯಾಕೆ ಮಾತಾಡ್ತಾ ಇದೀಯಾ? ಯಾವಾಗ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನ್ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋ ಸ್ಪಷ್ಟತೆ ನನಗಿದೆ. ನನ್ನ ಮಾತನ್ನು ನಿರ್ಲಕ್ಷ್ಯ ಮಾಡೋ ಉದ್ದಟತನ, ಅಧಿಕ ಪ್ರಸಂಗತನ ಬೇಡ. ಕ್ಷಮಿಸಿ ಅತ್ತೆ. ಕ್ಷಮೆ ಕೇಳೋದಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡು. ಮಾತಾಡಿದ ನಂತರ ಕ್ಷಮೆ ಕೇಳೋದು ಯಾರಿಗೂ ಶೋಭೆ ತರಲ್ಲ. ಸಮಯವೇ ಸಾಂಬಶಿವ, ಸಮಯವೇ ಸುದರ್ಶನ. ಸಮಯಕ್ಕೆ ಸರಿಯಾಗಿ ಜನನ ಮರಣ. ಸಮಯವೇ ಆದಿ, ಸಮಯವೇ ಅಂತ್ಯ, ಸಮಯವೇ ಸರ್ವಸ್ವ. ಇದನ್ನು ಅರಿತವನು ಮಹಾತ್ಮ, ಅಳಿದವನು ದುರಾತ್ಮ.
ನೋಡು ಅಮೃತ, ಸಮಯಕ್ಕೆ ಸರಿಯಾಗಿ ಮಾಡದ ಪೂಜೆ, ಸಮಯಕ್ಕೆ ತಿನ್ನದ ಅನ್ನ, ಸಮಯಕ್ಕೆ ಮಾಡದ ದಾನ ಧರ್ಮ, ಸಮಯಕ್ಕೆ ಮಾಡದ ನಿದ್ರೆ, ಇದ್ಯಾವುದು ಫಲ ಕೊಡೋದಿಲ್ಲ. ಇವತ್ತಿನ ಮುಹೂರ್ತ ಬಿಟ್ರೆ ಇಂಥ ಮುಹೂರ್ತ ಬರಬೇಕಾದ್ರೆ ಕಾಯ್ಬೇಕಾಗತ್ತೆ. ಈಗಲೇ ದೇವಸ್ಥಾನಕ್ಕೆ ಹೋಗಿ ನಾನು ಹೇಳಿದ ವ್ರತ ಮಾಡು. ಸರಿ ಅಮ್ಮ. ನಿಂತ್ಕೋ. ಶುಭ ಕಾರ್ಯಕ್ಕೆ ನೂರಾರು ಅಪಶಕುನ ಅನ್ನೋ ಮಾತು ಕೇಳಿದೆಯಲ್ವಾ? ಹಾಗೆ ನಿನ್ನ ವ್ರತಭಂಗಕ್ಕೆ ನೂರಾರು ವಿಘ್ನಗಳು ಬರಬಹುದು. ಹಾಗೆ ನಿನ್ನ ಮನಸ್ಸು ಸಾಕಷ್ಟು ಚಂಚಲ ಆಗಬಹುದು. ಅದಕ್ಕೆ ನೀನು ಹೆದರಿ ನಿನ್ನ ಗುರಿನ ಮುಟ್ಟೋದಿಲ್ಲ. ಆ ವ್ರತದ ಫಲ ನಿನಗೆ ಸಿಗೋದಿಲ್ಲ. ನನ್ನನ್ನು ಕಾಪಾಡಬೇಕು. ನಾನೀಗ ಹೇಗೆ ಹೊರಗಡೆ ಹೋಗಲಿ? ಆ ಅಕ್ಕಿ ಕಾಳನ್ನು ನಾನು ದಾಟಿ ಹೋಗಬೇಕು. ಅದನ್ನು ದಾಟೋ ಶಕ್ತಿ ನನ್ನಲ್ಲಿದೆಯಾ? ಅಮೃತ, ನಾನು ಹೇಳಿದ್ನಲ್ಲ, ಇನ್ನೂ ಯಾಕೆ ಇಲ್ಲೇ ನಿಂತಿದೀಯಾ? ಮುಹೂರ್ತ ಮೀರೋದಕ್ಕೆ ಮುಂಚೆ ವ್ರತನ ಶುರು ಮಾಡಬೇಕು. ಹೋಗು. ಹಾಂ ಅಮ್ಮ, ಹೋಗ್ತೀನಿ. ಪರಮೇಶ್ವರ, ಹೆಜ್ಜೆ ಹೆಜ್ಜೆಗೂ ನೀನೇ ನನಗೆ ಅಗ್ನಿ ಪರೀಕ್ಷೆನ ಕೊಡ್ತಾನೆ ಇದೆಯಲ್ಲ. ಈ ಅಕ್ಕಿನ ಚೆಲ್ಲಿರೋದು ಈ ಮನೆ ಒಳಗಡೆ ಯಾವುದೇ ದುಷ್ಟ ಸರ್ಪಗಳು ಬರದೇ ಇರಲಿ ಅಂತ. ನಾನು ಇದುವರೆಗೂ ಯಾರಿಗೂ ಯಾವ ತೊಂದರೆನೂ ಕೊಟ್ಟಿಲ್ಲ. ಅದಕ್ಕೆ ಬದಲಾಗಿ ಈ ಮನೆಯವರಿಗೆ ನನ್ನ ಕೈಲಾದಷ್ಟು ಸಹಾಯನೇ ಮಾಡಿದ್ದೀನಿ. ಹೀಗಿರುವಾಗ ನಾನು ಹೇಗೆ ದುಷ್ಟೆ ಆಗ್ತೀನಿ? ನಿನ್ನನ್ನು ನಂಬಿ ನಿನ್ನ ಹೆಸರನ್ನು ಹೇಳಿ ನಾನು ಈ ಗೆರೆನ ದಾಟ್ತೀನಿ. ನನಗೇನು ಆಗದೆ ಇರೋ ರೀತಿ ನೀನೇ ನನ್ನನ್ನು ಕಾಪಾಡಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಅನುಮಾನದ ಹುತ್ತ ಸುಳಿದಿತ್ತು ಸುತ್ತಮುತ್ತ. ನಾಗನೋ ನರನೋ ಎಂದು ಗುಣಿಸುತ್ತಾ ಭಾಗಿಸುತ್ತಾ ಅಳಿದಾಯ್ತು ಮಿಥ್ಯ, ಉಳಿದಾಯ್ತು ಸತ್ಯ. ಏ ಚಿತ್ರ, ನಿನ್ ತಲೆ ನೆಟ್ಗಿದ್ಯೇನೆ? ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಅಜ್ಜಿ? ಅಲ್ಲ ಚಿತ್ರ, ಯಾವುದೇ ಕಾರಣಕ್ಕೂ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅನ್ನೋದು ಅರ್ಜುನ್ಗೆ ಗೊತ್ತಾಗ್ಬಾರ್ದು, ಅವನ ಎದುರುಗಡೆ ಮಾತಾಡಬಾರ್ದು ಅಂತ ಮಾತಾಡ್ಕೊಂಡಿದ್ವಿ ತಾನೇ ನಾವು. ಯಾಕೆ ಮಾತಾಡ್ದೆ ನೀನು? ಅಮ್ಮ, ಇವಳು ಮಾತಾಡೋದ್ರಲ್ಲಿ ಏನ್ ತಪ್ಪಿದೆ ಅಂತ ಅನಿಸ್ತಾ ಇದೆ? ಆಗ್ಲಿಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೆ. ಆ ರೀತಿ ನೀನ್ ಹೆಂಡ್ತಿನ ವಹಿಸ್ಕೋತಾ ಇದೆಯಾ ಅಲ್ವಾ ನೀನು? ಅಜ್ಜಿ, ಶಾಸ್ತ್ರಿಗಳು ಹೇಳಿದ್ರು ಅಂತ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಗೆ ಬರೋ ಹುಡುಗಿರ್ನೆಲ್ಲ ನಮ್ಮ ಅರ್ಜುನ್ನ ನೀನ್ ಮದುವೆ ಆಗ್ತೀಯ ಅಂತ ಕೇಳಕ್ಕಾಗತ್ತಾ? ಆ ಹುಡುಗಿ ಯಾವ ಜಾತಿನೋ, ಯಾವ ಕುಲನೋ, ಯಾವ ಮನೆನೋ, ಯಾವ ಮನೆತನ ಅಂತ ಗೊತ್ತಿಲ್ಲದೆ ನಮ್ಮನೆಗೆ ಹೇಗೆ ತುಂಬಿಸ್ಕೊಳಕ್ಕಾಗುತ್ತೆ ಅಜ್ಜಿ? ಅವಳು ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ಕುಲ ಆಗಿರ್ಲಿ, ಯಾವ ಭಾಷೆ ಅವಳು ಬೇಕಾದ್ರೂ ಆಗಿರ್ಲಿ, ಅವಳನ್ನ ನನ್ನ ಮಗನಿಗೆ ಮದುವೆ ಮಾಡ್ಕೊಂಡೇ ಮಾಡ್ಕೋತೀನಿ. ಯಾಕಂದ್ರೆ ನನಗೆ ನನ್ನ ಮಗ ಸಾಮಾನ್ಯ ಮನುಷ್ಯ ಆಗಿರೋದಷ್ಟೇ ಮುಖ್ಯ ಇವಾಗ. ಅಮ್ಮ, ಶಾಸ್ತ್ರಿಗಳು ಹೇಳಿದ್ರು ಅಂತ ಹೀಗೆ ಬ್ಲೈಂಡ್ ಆಗಿ ಹುಡ್ಕೋದು ಜಾಣ್ತನ ಅಲ್ಲ ಅಮ್ಮ. ಯಾಕೆ ನೀನು ಇದ್ದಕ್ಕಿದ್ದಾಗೆ ಆಸ್ತಿಗ ನಾಸ್ತಿಕನ್ ಥರ ಮಾತಾಡ್ತಿದ್ಯಾ? ನೋಡು, ಶಾಸ್ತ್ರಿಗಳು ಹೇಳಿದ ಮಾತು ನಮಗೆ ವೇದ ವಾಕ್ಯ ಇದ್ದಾಗೆ. ಇದುವರೆಗೂ ಅವ್ರು ಹೇಳಿದ ಮಾತು ಯಾವುದು ಸುಳ್ಳಾಗಿಲ್ಲ, ಇದು ಸುಳ್ಳಾಗಲ್ಲ. ಅರ್ಥ ಮಾಡ್ಕೊ. ನೀವು ಹೇಳೋ ಥರ, ನೀವು ನಂಬಿರೋ ಥರ ಹುಡುಗಿ ಸಿಕ್ಕಿದ್ಲು ಅಂತಾನೆ ಅನ್ಕೊಳ್ಳಿ. ಅವಳು ನಮ್ಮ ಅರ್ಜುನ್ನ ಮದುವೆ ಆಗಕ್ಕೆ ಒಪ್ಲಿಲ್ಲ ಅಂದರೆ? ಅಯ್ಯೋ, ನಿನ್ನ ಬಾಯ್ಗೆ ಸಕ್ಕರೆ ಅಕ್ಕ. ಎಲ್ಲದಕ್ಕೂ ಅಡ್ಡ ಬರೋ ಕರಿಬೇಕಿಂತರ ಎಲ್ಲದಕ್ಕೂ ಅಡ್ಡ ಬರ್ತೀಯ ಅಲ್ವಾ ನೀನು? ನಿಂದೇನು ಬಾಯ ಬಂಬಾಯ? ಚಿತ್ರ, ಅಷ್ಟಾಗಿದ್ದು ಇಷ್ಟ ಆಗಲ್ವಾ ಅನ್ನೋ ಹಾಗೆ ಆ ಹುಡುಗಿ ನಮ್ಮ ಅರ್ಜುನ ಮದುವೆ ಆಗೋಕೆ ಒಪ್ಕೋತಾಳೆ. ಒಂದ್ ವೇಳೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಅತ್ತೆಮ್ಮ ಅವ್ಳ ಕೈಕಾಲಾದ್ರೂ ಹಿಡಿದು ಮದ್ವೆಗೆ ಒಪ್ಸ್ತೀವಿ. ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಇದ್ದೇ ಇದಾರಲ್ಲ ಶಾಸ್ತ್ರಿಗಳು. ಪರಮಾತ್ಮ, ನಾನು ನಾಗಲೋಕದವಳಾಗಿದ್ರೂ ಸಹ ನಾನು ಈ ಭೂಲೋಕಕ್ಕೆ ಬಂದು ಅರ್ಜುನ್ ಅವ್ರ ಜೊತೆ ಮದುವೆ ಆಗಬೇಕು ಅನ್ನೋದು ನಿನ್ನ ಸಂಕಲ್ಪ ಅನ್ಸುತ್ತೆ. ನಿನ್ನ ಸಂಕಲ್ಪದ ತರಾನೇ ನಾನು ಅವರನ್ನ ಮದುವೆ ಆಗಿದ್ದೀನಿ. ಅವರ ಪ್ರೀತಿನ ಪ್ರತಿದಿನ ಪ್ರತಿಕ್ಷಣ ಅನುಭವಿಸಿ ಸಂತೋಷದ ಸ್ವರ್ಗದಲ್ಲಿ ತೇಲ್ತಾ ಇದ್ದೀನಿ. ಈಗ ನನ್ನನ್ನು ಅವರಿಂದ ದೂರ ಮಾಡೋದಕ್ಕೆ ನೋಡ್ತಾ ಇದೆಯಲ್ಲ, ಇದು ನ್ಯಾಯನಾ, ಧರ್ಮನಾ? ಅರ್ಚನೆ ಏನಾದರೂ ಇದೆಯೇನಮ್ಮ? ಹೌದು ಗುರುಗಳೇ. ಯಾರ ಹೆಸರಲ್ಲಿ ಹೇಳಿ ಅಮ್ಮ? ನಮ್ಮ ಯಜಮಾನ್ರು ಅರ್ಜುನ್ ಅವರ ಹೆಸರಲ್ಲಿ. ಗೋತ್ರ, ರಾಶಿ, ನಕ್ಷತ್ರ ಹೇಳಮ್ಮ. ಅರ್ಜುನ ನಾಮಧೇಯಸ್ಯ ರೇವತಿ ನಕ್ಷತ್ರ ಮೀನ.
ನಿನ್ನ ಇಷ್ಟಾರ್ಥ ಸಿದ್ಧಿಸುತ್ತೆ ಅಂತ ಪರಮಾತ್ಮ ಹೇಳುತ್ತಿದ್ದಾನಮ್ಮ. ನಿನ್ನ ಪ್ರಯತ್ನ ನಿನ್ ಕೊಡು, ಫಲ ಫಲನ ಅವನಿಗೆ ಬಿಡು. ಸರಿ ಅರ್ಚಕರೇ.